ಶಾಂತಿ. ಡೇಟ್ ಆಗಿದೆ 5 ಫೆಬ್ರವರಿ 1977. ಅವ್ಯಕ್ತ ಬಾಬ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಮಹಾನತಾ ಕಾ ಆಧಾರ. ಮಹಾನತೆಯ ಆಧಾರ ಏನು ಅಂತ ಬಾಬಾ ಇವತ್ತು ಹೇಳ್ತಾರೆ. ಸದಾಕಾಲ್ ಕೆ ಲಿಯೇ ಮಹಿಮಾ ಕೆ ಯೋಗ್ಯ ಬನಾನೆ ವಾಲೆ, ಯಾವಾಗಲೂ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುವಂತಹ ಶಿವಬಾಬಾ. ತ್ರಿಕಾಲದರ್ಶಿ ಬನಾನೆ ವಾಲೆ, ನಮ್ಮನ್ನು ಬಾಬಾ ಏನು ಮಾಡಿದ್ದಾರೆ, ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ. ಇಂತಹ ಶಿವಬಾಬಾ ಸದಾ ಜಾಗತಿ ಜ್ಯೋತಿ, ಯಾವಾಗಲೂ ಬೆಳಗುವಂಥ ಜ್ಯೋತಿ ಶಿವಬಾಬಾ ನಮ್ಮ ಪ್ರತಿಯಾಗಿ ಹೇಳ್ತಿದ್ದಾರೆ. ಬಚ್ಚೋಂ ಕಿ ಕ್ಯಾ ಕ್ಯಾ ಮಹಿಮಾ ಹೇ ಜಿಸ್ ಆಧಾರ ಸೆ ಇತನೆ ಮಹಾನ್ ಬಂತೆ ಹೇ. ಮಕ್ಕಳ ಯಾವ ಯಾವ ಮಹಿಮೆಗಳಿದಾವೋ ಆ ಮಹಿಮೆಗಳ ಆಧಾರದ ಮೇಲೆ ಮಕ್ಕಳು ಮಹಾನ್ ಆಗ್ತಾರೆ. ಬಾಪ್ ಉಸ್ ಮಹಿಮಾ ಕೋ ದೇಖ್ ರಹೆ ಹೇ, ಬಾಬಾ ಆ ಮಹಿಮೆಯನ್ನು ನೋಡ್ತಿದ್ದಾರೆ. ಆಪ್ ಸಬ್ ಅಪನೆ ತೀನೋ ಸ್ವರೂಪೋಂ ಕಿ ಮಹಿಮಾ ಕೋ ಜಾನ್ತೆ ಹೋ, ತಾವೆಲ್ಲ ತಮ್ಮ 3 ಸ್ವರೂಪದ ಮಹಿಮೆಯನ್ನು ತಿಳ್ಕೊಂಡಿದ್ದೀರಾ. 3 ಸ್ವರೂಪ ಅಂತಂದರೆ ಅನಾದಿ, ಆದಿ ಹೇಳ್ತಾರೆ ಬಾಬಾ. ಏಕ್ ಹೇ ಅನಾದಿ ಸ್ವರೂಪ ಕಿ ಮಹಿಮಾ, ಒಂದಾಗಿದೆ ಅನಾದಿ ಸ್ವರೂಪ. ಅನಾದಿ ಸ್ವರೂಪ ಅಂದರೆ ನಾನಾತ್ಮ, ಬಿಂದು ಸ್ವರೂಪ, ನಾನು ಪರಮಧಾಮ್ ನಿವಾಸಿ, ಇವೆಲ್ಲ ಇದ್ದಾವಲ್ಲ. ದೂಸರಿ ಹೇ ವರ್ತಮಾನ್ ಬ್ರಾಹ್ಮಣ ಜೀವನ್ ಕಿ ಮಹಿಮಾ, ಎರಡನೇದಾಗಿದೆ ಬ್ರಾಹ್ಮಣ ಜೀವನದ ಮಹಿಮೆ. ತೀಸರಿ ಹೇ ಭವಿಷ್ಯ ಆದಿ ಸ್ವರೂಪ ಕಿ ಮಹಿಮಾ, ಮೂರನೇದು ಭವಿಷ್ಯ ಆದಿ ಸ್ವರೂಪದ ಮಹಿಮೆ ಅಂತ ಹೇಳ್ತಾರೆ ಬಾಬಾ. ಆದಿ ಸ್ವರೂಪ ಕಿ ಮಹಿಮಾ ತೋ ಅಭಿ ತಕ್ ಭಕ್ತ ಭಿ गा रहे हैं. ಆದಿ ಸ್ವರೂಪ ಅಂತಂದರೆ ದೇವತಾ ಸ್ವರೂಪ. ಇನ್ನುವರೆಗೂ ಭಕ್ತರು ಏನು ಮಾಡ್ತಾರೆ, ಹಾಡಿ ಹೊಗಳ್ತಾರೆ, ದೇವಿ ದೇವತೆಗಳ ಗುಣಗಾನ ಮಾಡ್ತಾರೆ, ಸರ್ವಗುಣ ಸಂಪನ್ನ ಅಂತ ಹಾಡ್ತಾರೆ, ಸೋಲಾಕಲಾ ಸಂಪೂರ್ಣ ಅಂತ ಹಾಡ್ತಾರೆ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ್, ಸಂಪೂರ್ಣ ಅಹಿಂಸಕ್, ಈ ಥರ ಆದಿ ಸ್ವರೂಪ ದೇವತಾ ಸ್ವರೂಪದ ಮಹಿಮಾ ಮಾಡ್ತಾರೆ. ಯಹ ಮಹಿಮಾ ಹೇ ಅಂತಿಮ ಫರಿಸ್ತೆ ಸ್ವರೂಪ ಕಿ, ಅರ್ಥಾತ್ ಭವಿಷ್ಯ ಆದಿ ಸ್ವರೂಪ ಕಿ. ಬಾಬಾ ಇಡ್ತಾರೆ, ಇದು ಫರಿಸ್ತೆ ಸ್ವರೂಪದ ಮಹಿಮೆಯೂ ಆಗಿದೆ, ಅಂದರೆ ಭವಿಷ್ಯ ದೇವತಾ ಸ್ವರೂಪನೇ ಆಗಿದೆ. ಭವಿಷ್ಯ ಅಂತಂದರೆ ಸದ್ಯದ ಭವಿಷ್ಯ ಸ್ವರೂಪ ಫರಿಸ್ತಾ ಸೊ ದೇವತಾ, ಎರಡುಗಳ ಮಹಿಮೆ ಒಂದೇ. ಸರ್ವಗುಣ ಸಂಪನ್ನ ಆಗಿದ್ದಕ್ಕೆ ಫರಿಸ್ತಾ, ಸೋಲಾಕಲ ಸಂಪೂರ್ಣ ಆದ್ರೇ ಫರಿಸ್ತಾ, ಸಂಪೂರ್ಣ ನಿರ್ವಿಕಾರಿ ಆದ್ರೇ ಫರಿಸ್ತಾ. ಹಾಗೇನೆ ಆದಿ ಅಂದರೆ ದೇವತೆಗಳ ಮಹಿಮೆನೂ ಕೂಡ ಆಗಿದೆ. ಯಹ ಮಹಿಮಾ ಹೇ ಅಂತಿಮ ಫರಿಸ್ತೆ ಸ್ವರೂಪ ಕಿ, ಇದು ಅಂತಿಮ ಫರಿಸ್ತೆ ಸ್ವರೂಪ ಅರ್ಥಾತ್ ಭವಿಷ್ಯ ಆದಿ ಸ್ವರೂಪ ಕಿ. ಅಂತಿಮ ಫರಿಸ್ತೆ ಸ್ವರೂಪ ಮತ್ತು ಆದಿ ದೇವತಾ ಸ್ವರೂಪದ ಮಹಿಮೆ ಎರಡು ಒಂದೇ ಆಗಿದೆ. ಜೈಸೆ ಬ್ರಾಹ್ಮಣ ಸೋ ಶ್ರೀಕೃಷ್ಣ ಕೇತೆ ಹೇ, ಬ್ರಾಹ್ಮಣರಿಂದ ಶ್ರೀಕೃಷ್ಣ ಅಂತ ಹೇಳಲಾಗ್ತದೋ, ವೈಸೆ ಅಂತಿಮ ಫರಿಸ್ತಾ ಸೊ ದೇವತಾ. ಅಂತಿಮ ಫರಿಸ್ತಾ ಅಂದ್ರೇ ದೇವತಾ, ದೇವತಾ ಅಂದ್ರೇ ಫರಿಸ್ತಾ. ತೋ ಯಹ ಹೇ ಆದಿ ಸ್ವರೂಪ ಕಿ ಮಹಿಮಾ, ಇದು ಆದಿ ಸ್ವರೂಪದ ಮಹಿಮೆ. ಏನೋ ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ್, ಸಂಪೂರ್ಣ ಅಹಿಂಸಕ್, ಇವೆಲ್ಲ ಫರಿಸ್ತೆ ಅಥವಾ ಆದಿ ಸ್ವರೂಪ, ಅದು ದೇವತಾ ಸ್ವರೂಪದ ಮಹಿಮಾ. ಅನಾದಿ ಸ್ವರೂಪ ಕಿ ಮಹಿಮಾ ಏನಾಗಿರ್ತದೆ, ಜೋ ಬಾಬಾ ಹೇಳ್ತಾರೆ, जो बाप की महिमा सो मास्टर स्वरूप में आपके अनादि रूप की महिमा है. ಅನಾದಿ ಸ್ವರೂಪದ ಮಹಿಮೆ, ಬಾಬಾರ ಮಹಿಮೆ ಏನಿದೆ, ಶಿವಬಾಬಾ ನಿರಾಕಾರಿ ಶಿವಬಾಬಾ ಮಹಿಮೆ ಏನಿದೆಯೋ ಅದರದ್ದೆಲ್ಲ ನಮ್ಮದು ಮಾಸ್ಟರ್ ಸ್ವರೂಪ. ಬಾಬಾರ ಮಹಿಮೆ ಏನು, ಶಾಂತಿ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ, ಅದಕ್ಕೆಲ್ಲ ಹಿಂದೆ ಮಾಸ್ಟರ್ ಅಂತ ಹೋಗೋದು, ಅದು ನಮ್ಮ ಮಹಿಮೆ. ನಾವು ಆತ್ಮಗಳ ಮಹಿಮೆ, ಮಾಸ್ಟರ್ ಜ್ಞಾನ ಸ್ವರೂಪ್, ಮಾಸ್ಟರ್ ಆನಂದ್ ಸ್ವರೂಪ್, ಮಾಸ್ಟರ್ ಪ್ರೇಮ್ ಸ್ವರೂಪ್, ಇವೆಲ್ಲ ಅನಾದಿ ಸ್ವರೂಪ್ ಆತ್ಮನ ಮಹಿಮಾ. ಜೈಸೆ ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ನಾಲೆಜ್ಫುಲ್, ಮಾಸ್ಟರ್ ಪೀಸ್ಫುಲ್, ಬ್ಲಿಸ್ಫುಲ್, ಇವೆಲ್ಲ ಅನಾದಿ ಸ್ವರೂಪದ ಮಹಿಮೆಗಳು. ವರ್ತಮಾನ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪ ಕಿ ಮಹಿಮಾ ಕೌನ್ ಸಿ ಹೇ,
ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಬ್ರಾಹ್ಮಣಾತ್ಮಗಳ ಮಹಿಮಾ ಏನು? ಬ್ರಾಹ್ಮಣೋं के जीवन के मुख्य 4 आधार है. ಬ್ರಾಹ್ಮಣ ಜೀವನ ಅದಕ್ಕೆ ಮುಖ್ಯವಾಗಿ 4 ಆಧಾರಗಳು ಏನು? ಬ್ರಾಹ್ಮಣ ಕಹಾ ಹಿ ಜಾತಾ ಹೈ ಪಢನೆ ಔರ್ ಪಢಾನೆ ವಾಲೆ. ಬ್ರಾಹ್ಮಣ ಅಂತಂದರೆ ಓದಬೇಕು, ಓದಿಸ್ಬೇಕು. ಬ್ರಾಹ್ಮಣ ಜೀವನ ಅರ್ಥಾತ್ ಗಾಡ್ಲಿ ಸ್ಟೂಡೆಂಟ್ ಲೈಫ್. ಬ್ರಾಹ್ಮಣ ಜೀವನ ಅಂತಂದ್ರೇನು? ಗಾಡ್ಲಿ ಸ್ಟೂಡೆಂಟ್, ವಿದ್ಯಾರ್ಥಿ, ಈಶ್ವರೀಯ ವಿದ್ಯಾರ್ಥಿ ಅಂತ ಹೇಳಲಾಗ್ತದೆ. पढ़ाई के जो मुख्य 4 सब्जेक्ट है वही ब्राह्मण जीवन के 4 आधार है. ಅಭ್ಯಾಸದ ಮುಖ್ಯವಾಗಿ 4 ವಿಷಯಗಳೇನಿದಾವೋ ಅವೇ ಬ್ರಾಹ್ಮಣ ಜೀವನಕ್ಕೆ 4 ಆಧಾರಗಳು, 4 ಸ್ತಂಭಗಳು ಅಂತ ಹೇಳ್ಬೋದು. इसी आधार पर ब्राह्मण स्वरूप की महिमा है और वह है. ಇದೇ ಆಧಾರದ ಮೇಲೆ ಬ್ರಾಹ್ಮಣ ಸ್ವರೂಪದ ಮಹಿಮೆ ಅದೇನು? ಪರಮಾತ್ಮ ಜ್ಞಾನಿ, ಸಹಜ ರಾಜಯೋಗಿ, ದಿವ್ಯ ಗುಣಧಾರಿ, ವಿಶ್ವ ಸೇವಾಧಾರಿ. ಜ್ಞಾನಿ ಅಂದರೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಸಹಜ ಯೋಗಿ ಆಗಬೇಕು ನಾನಾತ್ಮ, ದಿವ್ಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು, ಮತ್ತು ಸೇವಾ, ವಿಶ್ವ ಸೇವಾಧಾರಿ. ಯಹ ಹೈ ವರ್ತಮಾನ್ ಬ್ರಾಹ್ಮಣ ಜೀವನ್ ಕಿ ಮಹಿಮಾ. अपने तीनों स्वरूपों की महिमा को जानते हुए अपनी महानता को देखो और ಚೆಕ್ करो. ಈ 3 ಸ್ವರೂಪದ ಮಹಿಮೆಯನ್ನು ನೋಡಿ ತಮ್ಮ ಮಹಾನತೆಯನ್ನು ಚೆಕ್ ಮಾಡ್ಕೊಳ್ಳಿ. कौन कौन से लक्षण प्रैक्टिकल लाइफ में निरंतर रूप में अपनाए हैं. ಯಾವ ಯಾವ ಲಕ್ಷಣಗಳು ಪ್ರಾಕ್ಟಿಕಲ್ ಜೀವನದಲ್ಲಿ ನಿರಂತರ ರೂಪದಲ್ಲಿ ತಮ್ಮದಾಗಿಸಿಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಪರಮಾತ್ಮ ಜ್ಞಾನಿ ಕಾ ವಿಶೇಷ ಲಕ್ಷಣ ಕೌನ್ ಸಾ ಹೈ. ಪರಮಾತ್ಮ ಧ್ಯಾನಿ ಆಗಿದ್ದೀವಿ ಅಂತಂದರೆ ಅದರ ವಿಶೇಷವಾದ ಲಕ್ಷಣ ಏನು? ಜಿಸಸೆ ಪ್ರತ್ಯಕ್ಷ ಕಿ ಯಹ ಪರಮಾತ್ಮ ಜ್ಞಾನಿ ಹೇ. ನೀವು ನಿಮ್ಮಲ್ಲಿರ್ತಕ್ಕಂಥ ಲಕ್ಷಣಗಳಿಂದ ಗೊತ್ತಾಗಬೇಕು ಇವರೆಲ್ಲ ಪರಮಾತ್ಮ ಜ್ಞಾನಿ ಇದ್ದಾರೆ. ಆ ಲಕ್ಷಣ ಯಾವುದು? ಮುಖ್ಯ ಲಕ್ಷಣ ಕೌನ್ ಸಾ ಹೇ. ಯಾವ ಲಕ್ಷಣ ಮುಖ್ಯವಾಗಿರೋದು? ಹರ್ ಸಬ್ಜೆಕ್ಟ್ ಕಾ ಲಕ್ಷಣ ಅಲಗ್ ಹೋತಾ ಹೇ. ಪ್ರತಿಯೊಂದು 4 ವಿಷಯಗಳ ಲಕ್ಷಣ ಬೇರೆ. ಪರಮಾತ್ಮ ಜ್ಞಾನಿ ಲಕ್ಷಣ, ಯೋಗಿ ಲಕ್ಷಣ, ಧಾರಣಾ ಮಾಡಿಕೊಂಡಿರ್ತಕ್ಕಂಥ ಲಕ್ಷಣ, ಸೇವಾಧಾರಿ ಲಕ್ಷಣ ಅಲಗ್ ಅಲಗ್ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಪರಮಾತ್ಮ ಜ್ಞಾನಿ ಅರ್ಥಾತ್ ನಾಲೆಜ್ಫುಲ್. ಪರಮಾತ್ಮ ಜ್ಞಾನಿ ಅಂತಂದ್ರೇನು? ನಾಲೆಜ್ಫುಲ್ ಅರ್ಥಾತ್ ಪರಮಾತ್ಮ ಜ್ಞಾನಿ. ಜ್ಞಾನ ಕಿ ವಿಶೇಷ ಪ್ರಾಪ್ತಿ ಕ್ಯಾ ಹೇ. ಇಷ್ಟೆಲ್ಲ ನಾಲೆಜ್ಫುಲ್ ಆಗಿದ್ದೀರಾ, ಜ್ಞಾನದ ವಿಶೇಷ ಪ್ರಾಪ್ತಿ ಏನಾಗಿದೆ? ಜ್ಞಾನ ಕಾ ಫಲ ಕ್ಯಾ ಹೇ. ಜ್ಞಾನ ತಿಳ್ಕೊಂಡಾದ್ಮೇಲೆ ನಮಗೇನು ಫಲ ಸಿಕ್ತು? ಯಾವ ಫಲ ಸಿಕ್ಕಿದೆ? ಜ್ಞಾನ ಕಾ ಫಲ ಅರ್ಥಾತ್ ಪರಮಾತ್ಮ ಜ್ಞಾನಿ ಕಾ ಮುಖ್ಯ ಲಕ್ಷಣ. ಜ್ಞಾನದ ಫಲ ಅರ್ಥ ಪರಮಾತ್ಮನ ಜ್ಞಾನಿಯ ಮುಖ್ಯ ಲಕ್ಷಣ ಏನು? हर संकल्प में, बोल में, कर्म में, संपर्क में मुक्ति और जीवन मुक्ति की स्टेज होगी. ಬಾಬಾ ಹೇಳ್ತಾರೆ ಪ್ರತಿಯೊಂದು ಸಂಕಲ್ಪದಲ್ಲೂ, ಮಾತಿನಲ್ಲೂ, ಕರ್ಮದಲ್ಲೂ, ಸಂಬಂಧ ಸಂಪರ್ಕದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಸ್ಥಿತಿ ಇರ್ತದೆ. ಅವರು ನ್ಯಾರ ಆಗಿರ್ತಾರೆ ಮತ್ತು ಎಲ್ಲರಿಗೂ ಪ್ಯಾರ. ಈ ಜಗತ್ತಿನಿಂದ ಭಿನ್ನ, ಒಂಥರ ಬೇರೆಯೇ ಇರ್ತಾರೆ, ಆದರೆ ಎಲ್ಲರಿಗೂ ಪ್ಯಾರ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. वह स्टेज है जीवन मुक्ति की. ಆ ಸ್ಟೇಜಿಗೆ ಏನಂತ ಹೇಳ್ತಾರೆ? ಜೀವನ್ ಮುಕ್ತಿ. ಕರ್ಮ ಕರ್ತೆ ಹುಯೇ ಭಿ ಬಂಧನೋ ಸೆ ಮುಕ್ತಿ. ಎಲ್ಲ ಕರ್ಮ ಮಾಡ್ತಾಯಿದ್ರು ಬಂಧನದಿಂದ ಏನಿರ್ತಾರೋ ಅವರು ಮುಕ್ತ ಇರ್ತಾರೆ. अतः परमात्मा ज्ञानी का विशेष लक्षण है सब में मुक्त और जीवन मुक्त स्थिति. ಪರಮಾತ್ಮ ಜ್ಞಾನಿ ಅಂತ ಯಾರು ಹೇಳ್ತಾರೆ? ಎಲ್ಲ ಬಂಧನಗಳಿಂದ ಮುಕ್ತಾಗಿ ಮುಕ್ತಿ, ಜೀವನ್ ಮುಕ್ತಿ ಅನುಭವ ಮಾಡುವಂಥವ್ರಿಗೆ ಪರಮಾತ್ಮ ಜ್ಞಾನಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಜ್ಞಾನ ಅರ್ಥಾತ್ ಸಮಜ್. ಜ್ಞಾನ ಅಂದರೆ ತಿಳುವಳಿಕೆ ಅಂತ ಹೇಳ್ತಾರೆ ಬಾಬಾ. समझदार सदा स्वयं को बंधन मुक्त सर्वाकर्षण से मुक्त बनाने की समझ रखता है. ಸಮಜ್ದಾರ್ ಅಂದರೆ ಏನು? ಎಲ್ಲವನ್ನ ತಿಳ್ಕೊಂಡವ್ರು ಏನು ಮಾಡ್ತಾರೆ? ಯಾವಾಗಲೂ ಸ್ವಯಂ ಅನ್ನೋ ಬಂಧನ ಮುಕ್ತ ಆಗಿರ್ತಾರೆ, ಎಲ್ಲ ಆಕರ್ಷಣೆಗಳಿಂದ ಮುಕ್ತ ಆಗಿರ್ತಾರೆ, ತಿಳ್ಕೊಂಡವರು ಅಂತ ಹೇಳ್ತಾರೆ ಬಾಬಾ. ಮುಕ್ತ ಬನಾನೆಗೆ ಸಮಜ್ ರಕ್ತಾ ಹೈ. ಯಾವಾಗಲೂ ಮುಕ್ತ ಆಗಿರಬೇಕು ಅನ್ನೋದು ಧೂನ್ ಇರ್ತದೆ ಅವ್ರಿಗೆ ಅಂತ ಹೇಳ್ತಾರೆ ಬಾಬಾ. सर्व आकर्षणों से मुक्त बनाने की समझ रखता है. तो परमात्मा ज्ञानी का विशेष लक्षण हुआ.
ಪರಮಾತ್ಮ ಜ್ಞಾನಿ ವಿಶೇಷ ಲಕ್ಷಣ ಏನು? ಮುಕ್ತಿ ಮತ್ತು ಬಂಧನ್ ಮುಕ್ತಿ, ಜೀವನ್ ಮುಕ್ತಿ. ಮುಕ್ತ ಜೀವನ್ ಮುಕ್ತಿ. ಮೊದಲೇ ಸಬ್ಜೆಕ್ಟ್ ಇದ್ದ ವಿಶೇಷ ಲಕ್ಷಣ ಜ್ಞಾನಿ, ಅವರ ಲಕ್ಷಣ ಮುಕ್ತಿರ್ತಾರೆ, ಜೀವನ್ ಮುಕ್ತಾಗಿರ್ತಾರೆ. इसी प्रकार सहज राजयोगी का लक्षण क्या है? ಎರಡನೇ ವಿಷಯ, ಸಹಜ ಯೋಗಿ ಲಕ್ಷಣ ಏನು? योगी अर्थात योगयुक्त अर्थात युक्तियुक्त वह संकल्प और कर्म की समानता की सिद्धि स्वरूप होगा. ಯೋಗಿ ಅಂತಂದ್ರೇನು? ಸಂಕಲ್ಪ ಮತ್ತು ಕರ್ಮ ಎರಡು ಸಮಾನ ಇರ್ತವೆ, सिद्धि स्वरूप. अच्छा, दिव्य गुणधारी का मुख्य लक्षण क्या होगा? संतुष्ट रहना और सबको संतुष्ट करना. ದಿವ್ಯ ಗುಣಗಳನ್ನು ಧಾರಣೆ ಮಾಡ್ಕೊಂಡಿರ್ತಕ್ಕಂಥವ್ರ ಲಕ್ಷಣ ಏನಾಗಿರ್ತದೆ? ಅವರು ಖುಷಿಯಾಗಿರ್ತಾರೆ, ಎಲ್ಲರನ್ನ ಖುಷಿ ಪಡಿಸ್ತಾರೆ. ಉನ್ಕೋ ಸಬ್ಕಿ ಸಂತುಷ್ಟತಾ ಕಾ ಆಶೀರ್ವಾದ ಪ್ರಾಪ್ತ ಹೋಗ, ಅವ್ರಿಗೆ ಎಲ್ಲರ ಸಂತುಷ್ಟತೆಯ ಆಶೀರ್ವಾದ ಸಿಗ್ತವೆ. ಅರ್ಥಾತ್ गॉडली यूनिवर्सिटी ईश्वरीय विश्वविद्यालय का सर्टिफिकेट प्राप्त होगा. विश्व सेवाधारी का विशेष लक्षण क्या है? ಬಾಬಾ ಹೇಳ್ತಾರೆ, ವಿಶ್ವ ಸೇವಾಧಾರಿಯ ವಿಶೇಷ ಲಕ್ಷಣ ಏನು? ವಿಶ್ವ ಸೇವಾಧಾರಿ ಅರ್ಥಾತ್ ನಿರ್ಮಾಣ್ ಅವ್ರ ಅಥಕ್. ವಿಶ್ವ ಸೇವಾಧಾರಿ ಅಂತಂದರೆ ಅವರು ಯಾವಾಗಲೂ ಏನಾರು ಒಂದು ನಿರ್ಮಾಣ ಮಾಡ್ತಿರ್ತಾರೆ, ಅಥಕ್ ಸೇವಾದಲ್ಲಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಸದಾ ಜಾಗತಿ ಜ್ಯೋತಿ ಹೋಗ್ಕರ್ ರಹೀಗ, ಅವ್ರು ಯಾವಾಗಲೂ ಬೆಳಗ್ತಿರ್ತಾರೆ, ಪ್ರಕಾಶವಾಗಿರ್ತಾರೆ. ಜಾಗತಿ ಜ್ಯೋತಿ ಮಾನ ಕೇವಲ ನಿದ್ರಾಜೀತ್ ನಹಿ ಲೇಕಿನ್ ಸರ್ವ ವಿಘ್ನಜೀತ್. ಜಾಗತಿ ಜ್ಯೋತಿ ಅಂತಂದ್ರೆ ಏನು? ನಿದ್ರಾಜೀತ ಆಗೋದಲ್ಲ, ನಿರ್ವಿಘ್ನ ಆಗಿರಬೇಕು ಅಂತಾರೆ ಬಾಬಾ. ಎಲ್ಲ ವಿಘ್ನಗಳ ಮೇಲೆ ಜಯ ಸಾಧಿಸಿರಬೇಕು. ಉಸ್ಕೋ ಕೇತೆ ಹೇ ಜಾಗತಿ ಜ್ಯೋತಿ. ಸ್ಮೃತಿ ರಹನಾ ಭಿ ಜಾಗನಾ ಹೇ. ಜಾಗನ ಅಂದರೆ ಎಚ್ಚರವಾಗಿರೋದೇನು? ಸ್ಮೃತಿನಲ್ಲಿ ಇರಬೇಕು. ನಾನು ಆತ್ಮ ಅನ್ನೋ ಸ್ಮೃತಿ. ಆತ್ಮ ಮರ್ತ್ರೆ ನಿದ್ದೆ ಮಾಡ್ಲಿಕ್ಕತ್ತೀವಿ ಅಂತ. ಎದ್ರ ನಿದ್ದೆ? ದೇಹಭಾನದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೀವಿ, ಎಚ್ಚರಿಲ್ಲ ನಮಗೆ ಏನಂತ, ನಾನು ಆತ್ಮ ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ಮೃತಿ ಅಂತಂದ್ರೆ ಏನು? ಎಚ್ಚರವಾಗಿರೋದು. तो अब इन सभी लक्षणों को सामने रखते हुए देखो, ಈಗೆಲ್ಲ ಲಕ್ಷಣಗಳನ್ನು ಎದುರಿಟ್ಕೊಂಡು ನೋಡಿ. गॉडली यूनिवर्सिटी की संपूर्ण डिग्री ली है. ಇವೆಲ್ಲ ಲಕ್ಷಣ ಇದ್ದರೆ ನಿಮಗೆ ಡಿಗ್ರಿ ಸಿಗ್ತದೆ. ಏನೇನೋ? ಜ್ಞಾನಿತು ಆತ್ಮ ಅಂದರೆ ಮುಕ್ತಿ, ಜೀವನ್ ಮುಕ್ತಿ. ಯೋಗಿ ಅಂತಂದ್ರೆ ಏನು ಹೇಳಿದ್ರು ಬಾಬಾ? ಯೋಗಿಗಳ ಲಕ್ಷಣ ಏನು? ಯೋಗಯುಕ್ತ, ಯುಕ್ತಿಯುಕ್ತ ಅಂತಾರೆ ಬಾಬಾ. ಯೋಗಯುಕ್ತ, ಯುಕ್ತಿಯುಕ್ತ. ಸಂಕಲ್ಪ ಮತ್ತು ಕರ್ಮ ಎರಡು ಏನಿರಬೇಕು? ಸಮಾನತೆ ಇರಬೇಕು, ಸಿದ್ಧಿ ಸ್ವರೂಪ. ಅದು ಯೋಗಯುಕ್ತ ಏನು? ಯೋಗಿಯ ಲಕ್ಷಣ. ದಿವ್ಯ ಗುಣಧಾರಿಗಳ ಲಕ್ಷಣ ಏನು? ಖುಷಿಯಾಗಿರೋದು, ಸಂತುಷ್ಟ. ಎಲ್ಲರಿಗೂ ನಾನು ಸಂತುಷ್ಟ ಇರಬೇಕು, ಎಲ್ಲರಿಗೂ ಸಂತೋಷ ಕೊಡ್ತಿರಬೇಕು. ಇದರಿಂದ ನಮಗೇನು ಸಿಗ್ತದೆ? ಆಶೀರ್ವಾದದ ಪ್ರಾಪ್ತಿ ಆಗ್ತದೆ. ಇನ್ನು ಸೇವಾ ಲಕ್ಷಣ ಅಥಕ್ ಇರ್ತದೆ ಅಂತಾರೆ ಬಾಬಾ. ನಿರ್ಮಾಣ ಅವ್ರು ಅಥಕ್ ಇರ್ತಾರೆ, ಅವರು ಸದಾ ಜಾಗತಿ ಜ್ಯೋತ್ ಆಗಿರ್ತಾರೆ. ಜಾಗತಿ ಜ್ಯೋತ್ ಅಂತಂದ್ರೆ ಏನು? ಸರ್ವ ವಿಘ್ನಗಳಿಂದ ಜೀತ ಆಗೋದು, ಯಾವಾಗಲೂ ಸ್ಮೃತಿನಲ್ಲಿ ಇರೋದು. ಅದಕ್ಕೆ ಎಲ್ಲ ಲಕ್ಷಣಗಳನ್ನು ನೋಡ್ತಾ ಹೋಗಿ ಯೂನಿವರ್ಸಿಟಿ ಡಿಗ್ರಿ ಸಿಗ್ತಾ ನಿಮಗೆ. 4 सब्जेक्ट्स के आधार पर जो महिमा बताई वही ब्राह्मण जीवन की डिग्री है. 2 ವಿಷಯಗಳ ಆಧಾರದ ಮೇಲೆ ಏನು ಮಹಿಮೆ ಮಾಡಿದ್ರು ಅದೇ ನೀವು ಬ್ರಾಹ್ಮಣ ಜೀವನದ ಡಿಗ್ರಿ. ತೋ ಯಹ ಡಿಗ್ರಿ ಲೀ ಹೇ. ಬಾಬಾ ಕೊಡೋಂಗಿಲ್ಲ ಡಿಗ್ರಿ, ನೀವೇ ಡಿಗ್ರಿ ತೊಗೋಬೇಕು. ಏನೇನು ಡಿಗ್ರಿ ತೊಗೋಬೇಕಂತ ಹೇಳಿದ್ರು? ಜ್ಞಾನಿತು ಆತ್ಮನ ಲಕ್ಷಣ ಏನು? ಮುಕ್ತ, ಜೀವನ್ ಮುಕ್ತ. ಯೋಗಿ ಲಕ್ಷಣ ಏನು? ಯೋಗಯುಕ್ತ, ಯುಕ್ತಿಯುಕ್ತ. ಮುಂದೆ ದಿವ್ಯ ಗುಣಗಳ ಲಕ್ಷಣ ಏನು? ಸಂತುಷ್ಟತಾ ಇರಬೇಕು, ಎಲ್ಲರಿಗೂ ಸಂತೋಷ ಕೊಡಬೇಕು. ನೆಕ್ಸ್ಟ್ ಸೇವಾಧಾರಿ, ನಿರ್ಮಾಣ ಮತ್ತು ಅಥಕ್ ಸೇವಾಧಾರಿಯಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಈ ಎಲ್ಲ ಡಿಗ್ರಿಗಳನ್ನು ತಗೊಂಡಿದ್ದೀರಾ? ಕೇಳ್ತಾರೆ ಬಾಬಾ. ಫರಿಸ್ತೆ ಸ್ವರೂಪ್ ಕಿ ಡಿಗ್ರಿ ತೋ ಅವ್ರ ಹೇ. ಇನ್ನೊಂದು ಯಾವುದು? ಫರಿಸ್ತಾ ಸ್ವರೂಪದ ಡಿಗ್ರಿ. किंतु अभी तो हर एक अपने को ज्ञानी योगी सेवाधारी तो कहते हो ना. ಆದರೆ ಈಗ ನೀವು ಪ್ರತಿಯೊಬ್ಬರು ನಿಮ್ಮನ್ನು ನೀವು ಜ್ಞಾನಿ, ಯೋಗಿ, ಸೇವಾಧಾರಿ ಅಂತ ಅಂದ್ಕೊಳ್ತೀರಾ. तो जो अपने को कहते हो, समझते हो, चैलेंज करते हो कि सभी शास्त्र ज्ञानी हैं, हम परमात्मा ज्ञानी हैं, वे सब हठयोगी हैं, हम दिव्य गुणधारी.
अर्थात कमल फूल समान जीवन वाले हैं. ಬಾಬಾ ಹೇಳ್ತಾರೆ, ತೋ ಜೋ ಅಪನೆ ಕೋ ಕೇತೆ ಹೋ, ತಮ್ಮನ್ನು ತಾವು ಏನು ತಿಳ್ಕೊಂಡಿದ್ದೀರಾ, ಹೇಳ್ಕೋತೀರಾ, ಚಾಲೆಂಜ್ ಮಾಡ್ತೀರಾ, ಏನು ಅವರೆಲ್ಲ ಶಾಸ್ತ್ರಗಳ ಜ್ಞಾನಿಯಾಗಿದ್ದಾರೆ, ನಾವು ಪರಮಾತ್ಮನ ಜ್ಞಾನಿಯಾಗಿದ್ದೀವಿ. ಅವರೆಲ್ಲ ಹಠಯೋಗಿದ್ದಾರೆ, ನಾವು ದಿವ್ಯ ಗುಣಧಾರೆ, ಮತ್ತು ಕಮಲ್ ಫೂಲ್ ಸಮಾನ್ ಜೀವನ ಇದೆ ನಮ್ಮದು. हम विश्व कल्याणकारियागिದ್ದೀವಿ ಅಂದರೆ ಸೇವಾಧಾರಿ. इसलिए जो ಚಾಲೆಂಜ್ करते हो वे ही ಲಕ್ಷಣ दिखाई देने चाहिए. ನೀವೇನು ಚಾಲೆಂಜ್ ಮಾಡ್ತೀರೋ ಅದೇ ಲಕ್ಷಣಗಳು ಕಾಣಿಸ್ಬೇಕು. क्या यह कठिन है? कष्ट ಏನು? यह तो ब्राह्मणों का निजी धर्म होता है, वह मुश्किल नहीं होता. ಇದು ಬ್ರಾಹ್ಮಣ ಜೀವನದ ಧರ್ಮ ಕಠಿಣ ಅನಿಸೋದಿಲ್ಲ ಅಂತಾರೆ ಬಾಬಾ. वर्तमान महिमा को ನಿಜಿ ನಿರಂತರ ಧರ್ಮ ಅವ್ರ ಕರ್ಮ ಬನಾವ್. ವರ್ತಮಾನ ಮಹಿಮೆ ನಿಜದಲ್ಲಿ ನಿರಂತರ ಧರ್ಮ ಮತ್ತು ಕರ್ಮ ಮಾಡ್ಕೊಳ್ಳಿ. ಸಂಚ ಅಚ್ಚಾ. ಓಂ ಶಾಂತಿ.